ಎಲ್ಲ ಸ್ಪರ್ಧಾ ಮಿತ್ರರಿಗೂ HGA ಅಕಾಡೆಮಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದೊಂದು ಟಾಪಿಕ್ ಅಂದ್ರೆ ಗಾಂಧಿಯುಗದ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಗಾಂಧೀಜಿಯವರ ಬಗ್ಗೆ ಎಕ್ಸಾಮ್ನಲ್ಲಿ ಯಾವ ಪ್ರಶ್ನೆ ಬಂದ್ರೂ ಸರಿ, ನೀವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡೋ ಹಾಗೆ ಒಂದು ಕಂಪ್ಲೀಟ್ ಅನಾಲಿಸಿಸ್ ಮಾಡೋಣ. ಇದು ನಿಮ್ಮ ತಯಾರಿಯಲ್ಲಿ ಒಂದು ಬಹಳ ಮುಖ್ಯವಾದ ಘಟ್ಟ, ಸೊ ಗಮನ ಕೊಟ್ಟು ಕೇಳಿ. ಸರಿ, ನಾವು ಈ ಚರ್ಚೆಯನ್ನ ಶುರು ಮಾಡೋಕೆ ಮುಂಚೆ ಒಂದು ಚಿಕ್ಕ ಮನವಿ. ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ಮತ್ತು ಇದೇ ಥರದ ಇನ್ನಷ್ಟು ವಿಶ್ಲೇಷಣೆಗಳು ಬೇಕು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ HGA ಅಕಾಡೆಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ತರೋಕೆ ದೊಡ್ಡ ಸ್ಫೂರ್ತಿ. ಓಕೆ, ಇವತ್ತಿನ ನಮ್ಮ ಕಲಿಕೆ ಹೇಗಿರುತ್ತೆ ಅಂತ ನೋಡೋಣ. ಈ ದೊಡ್ಡ ಟಾಪಿಕ್ ಅನ್ನು ನಾವು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾ ಪಯಣ, ಆಮೇಲೆ ಭಾರತದಲ್ಲಿ ಅವರ ಮೊದಲ ಸತ್ಯಾಗ್ರಹಗಳು, ನಂತರ ರಾಷ್ಟ್ರೀಯ ಚಳವಳಿಗಳ ನೇತೃತ್ವ, ಅವರ ತತ್ವಗಳು, ಬರಹಗಳು ಮತ್ತು ಕೊನೆಗೆ ಅವರ ಜೀವನದ ಅಂತಿಮ ಘಟ್ಟ. ಫೈನಲ್ ಆಗಿ ಎಕ್ಸಾಮ್ಗೆ ಬೇಕಾದ ಕೆಲವು ಪ್ರಮುಖ ಪಾಯಿಂಟ್ಸ್ಗಳನ್ನ ಒಟ್ಟಿಗೆ ನೋಡೋಣ. ರೆಡಿ ಅಲ್ವಾ? ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗ ಶುರು ಮಾಡೋಣ. ಭಾರತದ ಗಾಂಧೀಜಿ ಬಗ್ಗೆ ತಿಳ್ಕೊಳ್ಳಕ್ಕೆ ಮುಂಚೆ ಅವರು ಗಾಂಧೀಜಿಯಾಗಿ ರೂಪುಗೊಂಡಿದ್ದೆಲ್ಲಿ ಅಂತ ನೋಡ್ಬೇಕಲ್ವಾ? ಅದುವೇ ದಕ್ಷಿಣ ಆಫ್ರಿಕಾ. ಗಾಂಧೀಜಿಯವರೇ ದಕ್ಷಿಣ ಆಫ್ರಿಕಾವನ್ನು ತಮ್ಮ ರಾಜಕೀಯ ಪ್ರಯೋಗಶಾಲೆ ಅಂತ ಕರೆದಿದ್ದಾರೆ. ನೋಡಿ, ಇದ್ರ ಮೇಲೆ 2004ರ PCARDAR ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗೊಂದು ಪ್ರಶ್ನೆ ಬಂದಿತ್ತು. ಮಹಾತ್ಮ ಗಾಂಧೀಜಿಯವರು ತಮ್ಮ ರಾಜಕೀಯ ಪ್ರಯೋಗವನ್ನು ಪ್ರಥಮವಾಗಿ ಪ್ರಾರಂಭಿಸಿದ್ದು ಎಲ್ಲಿ? ಈಗ ನಿಮ್ಗೆ ಉತ್ತರ ಗೊತ್ತೇ ಇದೆ, ದಕ್ಷಿಣ ಆಫ್ರಿಕಾ. ಹಾಗಾದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಕಂಡುಹಿಡಿದ ಆ ಮಹಾನ್ ಅಸ್ತ್ರ ಯಾವುದು? ಅದೇ ಸತ್ಯಾಗ್ರಹ. ಇದರ ಅರ್ಥ ತುಂಬಾ ಸಿಂಪಲ್: ಸತ್ಯದ ಮೇಲಿನ ಆಗ್ರಹ ಅಥವಾ ಸತ್ಯದ ಶಕ್ತಿ. ಇದು ಯಾವುದೇ ಹಿಂಸೆಯಿಲ್ಲದೆ ಅನ್ಯಾಯದ ವಿರುದ್ಧ ಹೋರಾಡುವ ಒಂದು ವಿಧಾನ. ಇದೇ ತತ್ವವನ್ನೇ ಅವರು ಮುಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸಿದ್ದು. ಗಾಂಧೀಜಿ ಈ ಸತ್ಯಾಗ್ರಹದ ಐಡಿಯಾವನ್ನ ಕೇವಲ ಪುಸ್ತಕದಲ್ಲಿ ಬರೆದಿಟ್ಟು ಸುಮ್ನಾಗ್ಲಿಲ್ಲ. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ, ಪ್ರಾಕ್ಟೀಸ್ ಮಾಡಕ್ಕೆ ಕೆಲವು ಕಮ್ಯುನಿಟಿಗಳನ್ನೇ ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಫೀನಿಕ್ಸ್ ಫಾರ್ಮ್. ಇದು ಅವರ ಮೊದಲ ಆಶ್ರಮವಾಗಿತ್ತು. ಇಲ್ಲಿ ಎಲ್ಲರೂ ಸಮಾನವಾಗಿ, ಸರಳವಾಗಿ ಬದುಕಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ನೋಡಿ, ಈ ಫೀನಿಕ್ಸ್ ಫಾರ್ಮ್ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಇದರ ಮೇಲೆ ಎಷ್ಟು ಸರಿ ಪ್ರಶ್ನೆ ಬಂದಿದೆ ನೋಡಿ. 2017 ಮತ್ತೆ 2019ರ ಜೈಲರ್ ಪರೀಕ್ಷೆಯಲ್ಲಿ, 2017ರ ಗ್ರೂಪ್ C ಪರೀಕ್ಷೆಯಲ್ಲಿ ಹೀಗೆ ಹಲವು ಬಾರಿ ಕೇಳಿದ್ದಾರೆ, ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಆಶ್ರಮದ ಹೆಸರೇನು? ಉತ್ತರ ಏನು? ಈಗ ನಿಮ್ಗೆ ಗೊತ್ತಿದೆ, ಫೀನಿಕ್ಸ್ ಫಾರ್ಮ್. ವರ್ಷನೂ ನೆನ್ಪಿಟ್ಕೊಳ್ಳಿ, 1904. ಸರಿ, ದಕ್ಷಿಣ ಆಫ್ರಿಕಾದ ಚಾಪ್ಟರ್ ಮುಗೀತು. ಈಗ ಕಥೆ ಇಂಡಿಯಾಗೆ ಶಿಫ್ಟ್ ಆಗುತ್ತೆ. ಸುಮಾರು 21 ವರ್ಷಗಳ ನಂತರ ಒಬ್ಬ ಮಹಾನ್ ನಾಯಕ ಭಾರತಕ್ಕೆ ವಾಪಸ್ ಬರ್ತಾರೆ. ಆಮೇಲೆ ಭಾರತದ ಇತಿಹಾಸದ ದಿಕ್ಕೇ ಬದಲಾಗುತ್ತೆ. ಆ ದಿನಾಂಕ ಯಾವುದು ಅಂತ ಗೊತ್ತಾ? ಇದ್ರ ಮೇಲೆ 2015ರ RSI ಮತ್ತು 2021ರ HG ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾವಾಗ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು? ಸರಿಯಾದ ಉತ್ತರ ಜನವರಿ 1915. ಇಲ್ಲಿಂದ ಅವರ ರಾಜಕೀಯ ಪ್ರಯೋಗಶಾಲೆ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಶಿಫ್ಟ್ ಆಯಿತು. ಭಾರತಕ್ಕೆ ಬಂದ ತಕ್ಷಣವೇ ಗಾಂಧೀಜಿ ರಾಷ್ಟ್ರಮಟ್ಟದ ಚಳುವಳಿ ಶುರು ಮಾಡಲಿಲ್ಲ. ಅವರು ಮೊದಲು ಲೋಕಲ್ ಲೆವೆಲ್ನಲ್ಲಿ 3 ಸತ್ಯಾಗ್ರಹಗಳನ್ನ ಮಾಡಿ ಗೆಲ್ತಾರೆ. ಇವುಗಳ ಆರ್ಡರ್ ಬಗ್ಗೆ ಪರೀಕ್ಷೆಯಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಬಟ್ ನಿಮಗೊಂದು ಸೂಪರ್ ಟ್ರಿಕ್ ಇದೆ. ಮೊದಲು 1917ರಲ್ಲಿ ಚಂಪಾರಣ್, ಆಮೇಲೆ 1918 ಫೆಬ್ರವರಿಯಲ್ಲಿ ಅಹಮದಾಬಾದ್, ಕೊನೆಯಲ್ಲಿ 1918 ಮಾರ್ಚ್ನಲ್ಲಿ ಖೇಡಾ. ಇದನ್ನ ನೆನ್ಪಿಟ್ಕೊಳ್ಳೋಕೆ ಸಿಂಪಲ್ ಆಗಿ CAK ಅಂದ್ರೆ ಕೇಕ್ ಅಂತ ನೆನ್ಪಿಟ್ಕೊಳ್ಳಿ. 2018ರ FG ಪರೀಕ್ಷೆಯಲ್ಲಿ ಇದನ್ನೇ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ರು. ಅವಾಗ ಈ ಟ್ರಿಕ್ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ಸರಿಯಾದ ಕ್ರಮ ಚಂಪಾರಣ್, ಅಹಮದಾಬಾದ್ ಮತ್ತು ಖೇಡಾ. ಸರಿ, ಆ CAKಯಲ್ಲಿ ಮೊದಲನೇ ಅಕ್ಷರ C ಅಂದ್ರೆ ಚಂಪಾರಣ್. ಇದ್ರ ಬಗ್ಗೆ ನೋಡೋಣ. ಇದ್ರ ಮೇಲೆ 16 ಸರಿ ಪ್ರಶ್ನೆ ಬಂದಿದೆ. 2000ನೇ ಇಸ್ವಿಯ PSI, 2017ರ PSI ಸಿವಿಲ್, 2002ರ PC KSRP, ಹೀಗೆ ಲಿಸ್ಟ್ ದೊಡ್ಡದಿದೆ. ಪ್ರಶ್ನೆ ಒಂದೇ: 1917ರಲ್ಲಿ ಭಾರತದಲ್ಲಿ ಗಾಂಧೀಜಿಯವರ ಸತ್ಯಾಗ್ರಹದ ಪ್ರಥಮ ಪ್ರಯೋಗವು ಎಲ್ಲಿ ನಡೆಯಿತು? ಉತ್ತರ ಚಂಪಾರಣ್. ಇದು ಭಾರತದಲ್ಲಿ ಗಾಂಧೀಜಿಯವರ ಮೊದಲ ದೊಡ್ಡ ಯಶಸ್ಸು.
ಯಾಕಾಗಿ ನಡಿತು ಈ ಚಂಪಾರಣ್ ಸತ್ಯಾಗ್ರಹ? ನೋಡಿ, 2012ರ PSI KSIS ಮತ್ತೆ PC-KSRP ಪರೀಕ್ಷೆಗಳಲ್ಲಿ ಇದನ್ನೇ ಕೇಳಿದ್ರು. ಚಂಪಾರಣ್ನಲ್ಲಿದ್ದ ರೈತರನ್ನ ಬ್ರಿಟಿಷರು ಇಂಡಿಗೋ ಅಂದ್ರೆ ನೀಲಿ ಬೆಳೆಯನ್ನ ಬಲವಂತವಾಗಿ ಬೆಳೆಸ್ತಿದ್ರು. ಈ ತೀನ್ ಕಥಿಯಾ ಪದ್ಧತಿಯಿಂದ ರೈತರು ತೀವ್ರ ಸಂಕಷ್ಟದಲ್ಲಿದ್ರು. ಅವರ ಪರವಾಗಿ ಹೋರಾಡಿದ್ದೇ ಚಂಪಾರಣ್ ಸತ್ಯಾಗ್ರಹ. ಚಂಪಾರಣ್ನಲ್ಲಿ ರೈತರಿಗೆ ನ್ಯಾಯ ಕೊಡ್ಸಿದ್ಮೇಲೆ ಗಾಂಧೀಜಿ ಮುಂದೆ ಹೋಗಿದ್ದು ಅಹಮದಾಬಾದ್ಗೆ. ಇದು ಗಿರಣಿ ಕಾರ್ಮಿಕರ ಹೋರಾಟ. ಇಲ್ವೊಂದ್ ಸ್ಪೆಷಲ್ ಪಾಯಿಂಟ್ ಇದೆ, ಇದನ್ನ ನೋಟ್ ಮಾಡ್ಕೋಬೇಕು. ಇದೇ ಮೊದಲ ಬಾರಿಗೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಒಂದು ಅಸ್ತ್ರವಾಗಿ ಬಳಸೋದು. ಪ್ಲೇಗ್ ಬೋನಸ್ ವಿಚಾರದಲ್ಲಿ ಗಿರಣಿ ಮಾಲೀಕರು ಮತ್ತು ಕಾರ್ಮಿಕರ ನಡುವಿನ ಜಗಳವನ್ನ ಬಗೆಹರಿಸಲು ಅವರು ಈ ದಾರಿ ಹಿಡಿದ್ರು. ನೋಡಿ, ಈ ಪಾಯಿಂಟ್ ಎಷ್ಟು ಮುಖ್ಯ ಅಂದ್ರೆ 2007ರ PSI ಪರೀಕ್ಷೆಯಲ್ಲಿ ಡೈರೆಕ್ಟಾಗಿ ಕೇಳ್ಬಿಟ್ಟಿದ್ದಾರೆ. ಯಾವ ಚಳವಳಿಯಲ್ಲಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ತಮ್ಮ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು? ಉತ್ತರ ನೆನ್ಪಿದ್ಯಾ? ಹೌದು, ಅಹಮದಾಬಾದ್ ಮುಷ್ಕರ 1918. ಹಾಗಾದ್ರೆ ಈ ಮೂರರ ಬಗ್ಗೆ ಸ್ಪಷ್ಟತೆ ಇರ್ಲಿ. ಚಂಪಾರಣ್ ರೈತರು, ಅಹಮದಾಬಾದ್ ಕಾರ್ಮಿಕರು ಮತ್ತು ಉಪವಾಸ ಸತ್ಯಾಗ್ರಹ ಖೇಡಾ ಮತ್ತೆ ರೈತರು. ಸರಿ, ಲೋಕಲ್ ಮ್ಯಾಚ್ಗಳೆಲ್ಲ ಗೆದ್ದಾತು. ಈಗ ನ್ಯಾಷನಲ್ ಲೆವೆಲ್ಗೆ ಹೋಗೋ ಟೈಮ್. ಸ್ಥಳೀಯ ಹೋರಾಟಗಳಲ್ಲಿ ಯಶಸ್ಸು ಕಂಡ ಮೇಲೆ ಗಾಂಧೀಜಿ ಇಡೀ ದೇಶದ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಇಲ್ಲಿಂದ ಮುಂದೆ ಅವರು ರಾಷ್ಟ್ರಮಟ್ಟದ ಚಳುವಳಿಗಳ ಶಿಲ್ಪಿಯಾದರು. ಈ ಟೈಮ್ಲೈನ್ ಅನ್ನು ಚೆನ್ನಾಗಿ ಗಮನಿಸಿ. ಇದು ಗಾಂಧಿ ಯುಗದ 4 ದೊಡ್ಡ ಟರ್ನಿಂಗ್ ಪಾಯಿಂಟ್ಸ್. 1920ರಲ್ಲಿ ಅಸಹಕಾರ ಚಳುವಳಿ, 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಕಾನೂನುಭಂಗ ಚಳುವಳಿ, 1931ರಲ್ಲಿ ಸರ್ಕಾರ ಮತ್ತು ಗಾಂಧೀಜಿ ನಡುವೆ ಗಾಂಧಿ-ಇರ್ವಿನ್ ಒಪ್ಪಂದ ಮತ್ತು 1932ರಲ್ಲಿ ಅಂಬೇಡ್ಕರ್ ಅವರ ಜೊತೆ ಐತಿಹಾಸಿಕ ಪೂನಾ ಒಪ್ಪಂದ. ಈ ಆರ್ಡರ್ ನೆನ್ಪಿಟ್ಕೊಳ್ಳೋದು ಎಕ್ಸಾಮ್ಗೆ ತುಂಬಾನೇ ಮುಖ್ಯ. ಆ ಟೈಮ್ಲೈನ್ನಲ್ಲಿ ಒಂದನ್ನ ಪಿಕ್ ಮಾಡೋಣ, ಗಾಂಧಿ-ಇರ್ವಿನ್ ಪ್ಯಾಕ್ಟ್. ನೋಡಿ, 2020ರ PC ಮತ್ತು 2019ರ ESI ಪರೀಕ್ಷೆಗಳಲ್ಲಿ ಬಂದಿದ್ದ ನೇರ ಪ್ರಶ್ನೆ. ಗಾಂಧಿ-ಇರ್ವಿನ್ ಒಪ್ಪಂದಕ್ಕೆ ಯಾವ ವರ್ಷದಲ್ಲಿ ಸಹಿ ಮಾಡಲಾಯಿತು? ಉತ್ತರ 1931. ಕಾನೂನುಭಂಗ ಚಳುವಳಿಯನ್ನು ತಾತ್ಕಾಲಿಕವಾಗಿ ನಿಲ್ಸೋಕೆ ಗಾಂಧೀಜಿ ಮತ್ತು ಆಗಿನ ವೈಸರಾಯ್ ಲಾರ್ಡ್ ಇರ್ವಿನ್ ನಡುವೆ ಈ ಒಪ್ಪಂದ ಆಗಿತ್ತು. ಇದೇ ಟೈಮಲ್ಲಿ ವಿನ್ಸ್ಟನ್ ಚರ್ಚಿಲ್ ಗಾಂಧೀಜಿಯವರನ್ನ ರಾಜ್ಯದ್ರೋಹಿ ಫಕೀರ್ ಅಂತ ಕರೆದಿದ್ರು. ಇದು ಕೂಡ 2017ರ ಗ್ರೂಪ್ C ಪರೀಕ್ಷೆಯಲ್ಲಿ ಬಂದಿದ್ದ ಪ್ರಶ್ನೆ. ಇದರ ನಂತರ ಬರೋದೇ 1932ರ ಪೂನಾ ಒಪ್ಪಂದ. ಇದರ ಹಿನ್ನೆಲೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ, ಗಮನ ಇಟ್ಟು ಕೇಳಿ. ಬ್ರಿಟಿಷ್ ಸರ್ಕಾರ ಕೋಮುವಾದಿ ತೀರ್ಪು ಅಂತ ಒಂದನ್ನ ತಂದು ದಲಿತ ವರ್ಗಗಳಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡ್ತು. ಇದರಿಂದ ಹಿಂದೂ ಸಮಾಜ ಒಡೆದುಹೋಗುತ್ತೆ ಅಂತ ಭಾವಿಸಿದ ಗಾಂಧೀಜಿ ಯರವಾಡ ಜೈಲಿನಲ್ಲಿಯೇ ಆಮರಣ ಅಂತ ಉಪವಾಸ ಶುರು ಮಾಡಿದ್ರು. ಕೊನೆಗೆ BR ಅಂಬೇಡ್ಕರ್ ಅವರು ಗಾಂಧೀಜಿಯವರ ಜೊತೆ ಮಾತುಕತೆ ನಡೆಸಿ ಈ ಒಪ್ಪಂದಕ್ಕೆ ಬಂದ್ರು. 2016ರ PC ಪರೀಕ್ಷೆಯ ಪ್ರಶ್ನೆ ಇದೇ ಆಗಿತ್ತು. ಪೂನಾ ಒಡಂಬಡಿಕೆಗೆ ಸಹಿ ಮಾಡಿದವರು ಯಾರು? ಉತ್ತರ BR ಅಂಬೇಡ್ಕರ್. ಸರಿ, ಚಳುವಳಿ, ಹೋರಾಟ, ಒಪ್ಪಂದಗಳು ಇವೆಲ್ಲ ಆಯ್ತು. ಈಗ ಗಾಂಧೀಜಿಯವರ ಐಡಿಯಾಲಜಿ ಬಗ್ಗೆ ಮಾತಾಡೋಣ. ಅವರ ತತ್ವಗಳು ಏನು? ಅವರಿಗೆ ಸ್ಫೂರ್ತಿ ಯಾರು? ಅವರ ಪ್ರಮುಖ ಬರಹಗಳು ಯಾವುವು? ಈ ಭಾಗದಿಂದ ಕೂಡ ಪರೀಕ್ಷೆಯಲ್ಲಿ ಡೈರೆಕ್ಟ್ ಪ್ರಶ್ನೆಗಳು ಬರ್ತಾವೆ, ರೆಡಿಯಾಗಿ. ಇದು ಬಹುಶಃ ಎಕ್ಸಾಮಿನರ್ಸ್ಗೆ ಮೋಸ್ಟ್ ಫೇವ್ರೆಟ್ ಪ್ರಶ್ನೆ ಅನ್ಸುತ್ತೆ. 2002ರ PSIಯಿಂದ ಶುರುವಾಗಿ 2023ರ KEA ಪರೀಕ್ಷೆವರೆಗೂ ಗಾಂಧೀಜಿ ಯಾರನ್ನು ತಮ್ಮ ರಾಜಕೀಯ ಗುರು ಎಂದು ಭಾವಿಸಿದ್ರು ಅಂತ ಕೇಳ್ತಲೇ ಬಂದಿದ್ದಾರೆ. ಇದಕ್ಕೆ ಉತ್ತರ ಒಂದೇ, ಗೋಪಾಲಕೃಷ್ಣ ಗೋಖಲೆ. ದಕ್ಷಿಣ ಆಫ್ರಿಕಾದಿಂದ ಬಂದ ಮೇಲೆ ಭಾರತದ ರಾಜಕೀಯವನ್ನ ಹೇಗೆ ಅರ್ಥ ಮಾಡಿಕೊಡ್ಬೇಕು ಅಂತ ಗಾಂಧೀಜಿಗೆ ಗೈಡ್ ಮಾಡಿದ್ದೆ ಗೋಖಲೆಯವರು. ಗಾಂಧೀಜಿಯವರ ಹೋರಾಟಕ್ಕೆ ಅವರ ಲೇಖನಿ ಕೂಡ ಒಂದು ದೊಡ್ಡ ಅಸ್ತ್ರವಾಗಿತ್ತು. ಅವರ ಬರವಣಿಗೆ ಬಗ್ಗೆ ನೋಡೋಣ ಬನ್ನಿ. ಹಿಂದ್ ಸ್ವರಾಜ್ ಅನ್ನೋದು ಅವರ ಸ್ವರಾಜ್ಯದ ಕಲ್ಪನೆಯನ್ನ ವಿವರಿಸುವ ಪುಸ್ತಕ. ಅವರ ಆತ್ಮಚರಿತ್ರೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಥವಾ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಇನ್ನು ಪತ್ರಿಕೆಗಳ ವಿಷಯಕ್ಕೆ ಬಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಇಂಡಿಯನ್ ಒಪಿನಿಯನ್ ಶುರು ಮಾಡಿದ್ರು, ಭಾರತದಲ್ಲಿ ಯಂಗ್ ಇಂಡಿಯಾ ಮೂಲಕ ತಮ್ಮ ವಿಚಾರಗಳನ್ನ ಹರಡಿದ್ರು. ಇವುಗಳಲ್ಲಿ ಪ್ರತಿಯೊಂದರ ಮೇಲೂ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ, ಸೊ ಈ ಟೇಬಲ್ ಚೆನ್ನಾಗಿ ನೆನ್ಪಿರ್ಲಿ. ಈಗ ನಾವು ಗಾಂಧೀಜಿಯವರ ಜೀವನದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರದಿಂದ ಅವರ ಹತ್ಯೆಯವರೆಗಿನ ಈ ಸಮಯ ಬಹಳ ನೋವಿನದ್ದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆಗಸ್ಟ್ 15, 1947 ಭಾರತದ ಮೊದಲ ಸ್ವಾತಂತ್ರ್ಯ ದಿನಾಚರಣೆ ದಿನ ಗಾಂಧೀಜಿ ದೆಹಲಿಯಲ್ಲಿರ್ಲಿಲ್ಲ. ಅವರು ಕೋಮು ಗಲಭೆಗಳನ್ನ ತಡೆಯೋಕೆ ಕಲ್ಕತ್ತಾದಲ್ಲಿದ್ರು. ಇದು 2000ನೇ ಇಸ್ವಿಯ PSI ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆ. ಜನವರಿ 30, 1948
ಭಾರತದ ಇತಿಹಾಸದಲ್ಲಿ ಇದೊಂದು ಕರಾಳ ದಿನ. ಇದೇ ದಿನ ದೆಹಲಿಯಲ್ಲಿ ನಾಥೂರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಹತ್ಯೆ ಮಾಡಿದ. ಈ ದಿನಾಂಕ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ. ಈ ದಿನವನ್ನು ನಾವು ಹುತಾತ್ಮರ ದಿನ ಅಂತ ಆಚರಿಸ್ತೇವೆ. ಈ 2 ಪಾಯಿಂಟ್ಸ್ ಮೇಲೆ ಅಂದ್ರೆ ದಿನಾಂಕ ಮತ್ತು ದಿನಾಚರಣೆ ಮೇಲೆ ಹಲವು ಬಾರಿ ಪ್ರಶ್ನೆಗಳು ಬಂದಿವೆ. ಗಾಂಧೀಜಿ ತೀರಿಕೊಂಡಾಗ ಇಡೀ ದೇಶಕ್ಕೆ ಆದ ಆಘಾತವನ್ನ ನೆಹರೂರವರು ಒಂದೇ ವಾಕ್ಯದಲ್ಲಿ ಹಿಡಿದಿಟ್ರು. ಅವರು ಹೇಳಿದ್ದು, ನಮ್ಮ ಬದುಕಿನ ಬೆಳಕು ನಂದಿಹೋಯಿತು, ಎಲ್ಲೆಡೆ ಕತ್ತಲೆ ಆವರಿಸಿದೆ. ಈ ಮಾತನ್ನು ಯಾರು ಹೇಳಿದ್ದು ಅಂತ 2023ರ ಕೆಇಎ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಈ ಒಂದು ವಾಕ್ಯ ದೇಶಕ್ಕೆ ಆದ ನಷ್ಟ ಎಷ್ಟು ದೊಡ್ಡದು ಅನ್ನೋದನ್ನ ಹೇಳುತ್ತೆ. ಸರಿ, ಈಗ ಫೈನಲ್ ರೌಂಡ್. ಒಂದು ರೀತಿ ಕ್ವಿಕ್ ಫೈರ್ ರಿವಿಷನ್ ಟೈಮ್. ಇಲ್ಲಿಯವರೆಗೆ ಕಲ್ತಿದ್ದನ್ನ ಒಮ್ಮೆ ವೇಗವಾಗಿ ನೋಡೋಣ. ಜೊತೆಗೆ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಗೊಂದಲ ಉಂಟುಮಾಡುವ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸ್ಕೊಳ್ಳೋಣ. ಇದು ನಿಮ್ಮ ಫೈನಲ್ ರಿವಿಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋ ಒಂದು ವಿಷಯ ಅಂದ್ರೆ ಈ ಗಾಂಧಿ ಅನ್ನೋ ಬಿರುದುಗಳು. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಗಡಿನಾಡ ಗಾಂಧಿ ಅಂತ ಕರೆಸ್ಕೊಂಡಿದ್ದು ಖಾನ್ ಅಬ್ದುಲ್ ಗಫಾರ್ ಖಾನ್, ಕರ್ನಾಟಕದ ಗಾಂಧಿ ಅಂತ ಪ್ರಸಿದ್ಧರಾಗಿದ್ದು ಹರ್ಡೇಕರ್ ಮಂಜಪ್ಪ. ಇವೆರಡರ ಮೇಲೂ ಪ್ರಶ್ನೆಗಳು ಬಂದಿವೆ, ಸೊ ಈ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಿರಲಿ. ಹಾಗಾದ್ರೆ ಗಾಂಧಿ ಯುಗದ ಬಗ್ಗೆ ಈಗ ಒಂದು ಕಂಪ್ಲೀಟ್ ಚಿತ್ರಣ ಸಿಕ್ಕಿದೆ ಅಲ್ವಾ? ಎಕ್ಸಾಮ್ನಲ್ಲಿ ಯಾವುದೇ ಪ್ರಶ್ನೆ ಬಂದ್ರೂ ಧೈರ್ಯವಾಗಿ ಅಟೆಂಡ್ ಮಾಡಿ. ನಿಮ್ಮ ಪರೀಕ್ಷೆಗೆ ಶುಭವಾಗಲಿ. ಆಲ್ ದ ಬೆಸ್ಟ್.